ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಶಿಸ್ತು ಕ್ರಮ. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದ ಕಮಿಟಿ ರಚನೆಯಾಗಿದೆ. ಇಂದು ನಡೆಯುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಸಮಾಜ ಬಾಂಧವರು ಸಡಗರ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾವುದೇ ರೀತಿಯ ಗೋಮಾಂಸ ಮಾರಾಟ ಮಾಡುವ ಅವಕಾಶವಿರುವುದಿಲ್ಲ ಎಂದು ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ್ ಬೆಣ್ಣೆಶಿರೂರ್ ಅವರು ತಾಲೂಕು ಮಟ್ಟದ ಸಭೆಯಲ್ಲಿ ಮಾತನಾಡಿದರು. ಜಾನುವಾರು ಹತ್ಯೆ ನಿಷೇಧ. ಕಾನೂನು ಪ್ರಕಾರ ಯಾವುದೇ ಪದ್ಧತಿ ಅಥವಾ ಬಳಕೆಗೆ ವಿರುದ್ಧವಾಗಿ ವ್ಯಕ್ತಿಯು ಜಾನುವಾರುಗಳನ್ನು ಹತ್ಯೆ ನಡೆಸತಕ್ಕದ್ದಲ್ಲ. ತಾಲೂಕಿನ ವ್ಯಾಪ್ತಿಯಲ್ಲಿ ಜಾನುವಾರು ಸಾಗಾಣಿಕೆ ಮತ್ತು ನಿರ್ಬಂಧ ಹೇರಲಾಗಿದೆ. ಜಾನುವಾರು ಸಾಗಾಣಿಕೆ ಹೆಸರಿನಲ್ಲಿ ಹತ್ಯೆ ಮಾರಾಟ ಮಾಡುವಂತಹ ಯಾವುದೇ ಘಟನೆ ಸಂಭವಿಸಿದರೂ ತಾಲೂಕು ಮಟ್ಟದ ಕಮಿಟಿಗೆ ತಿಳಿಸಬೇಕಾಗಿದೆ. ತಾಲೂಕು ಆಡಳಿತದ ಅಧಿಕಾರಿಗಳು ಸನ್ನದ್ಧರಾಗಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಈ ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ ಬೆಣ್ಣೆಶಿರೂರ, ಸಿಪಿಐ ಶ್ರೀಶೈಲ ಕೌಜಲಗಿ, ಪಶುಸಂಗೋಪನಾ ಇಲಾಖೆ ನಿರ್ದೇಶಕ ದೇವೇಂದ್ರ ಲಮಾಣಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಚಂದ್ರಶೇಖರ ಬಿ, ಡಾಕ್ಟರ್ ಶರಣಪ್ಪ ಬಾದಾಮಿ, ಶಿರಸ್ತದಾರ್ ಬಿಐ ಅಂಗಡಿ, ಸಹಾಯಕ ಯೋಜನಾಧಿಕಾರಿ ಶಂಕರ ಅಂಬಾಯಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಇತರರು ಇದ್ದರು. ವರದಿ ಮಾರುತಿ ಲಮಾಣಿ. ಚೀಫ್ ಆಫೀಸರು, ಎಡಿ ವೆಟರ್ನರಿ ಮತ್ತು ಇವರು ಸಮಿತಿ ಸದಸ್ಯರಿದ್ದು ನಾಳೆ ನಡೆಯುವ ಬಕ್ರೀದ್ ಹಬ್ಬದಲ್ಲಿ ಸಾರ್ವಜನಿಕರಲ್ಲಿ ವಿನಂತಿಸುವ ಏನೆಂದರೆ ಯಾರೂ ಕೂಡ ಇಲ್ಲಿಗಲಿ ಮಾರಾಟ ಮಾಡಬಾರ್ದು ಮತ್ತು ಲೈಸೆನ್ಸ್ ಇಲ್ಲದೆ ಸಾರ್ವಜನಿಕರಲ್ಲಿ ಅದು ಮಾರಾಟ ಮಾಡೋಕ್ಕೆ ಅವಕಾಶ ಇಲ್ಲ. ಅಂಥವು ಬಂದಾಗ ಕೋಲಾರ ಜಿಲ್ಲೆ ನಾವು ಆ್ಯಕ್ಷನ್ ತೊಗೋಬೇಕಾಗ್ತದೆ. ಅದಕ್ಕೆ ವಿನಂತಿಸಿದ್ರೆ ಎಲ್ಲರೂ ಆ ಹಬ್ಬ ಮಾಡೋಕ್ಕೆ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಬಟ್ ಇಲ್ಲಿಗಲಿ ಅವರು ಆ್ಯಕ್ಟಿವಿಟಿ ಮಾಡಬಾರ್ದು ಅಂತೇಳಿ ಒಂದು ವಿನಂತಿ.